ಎಲ್ಲರಿಗೂ ನಮಸ್ಕಾರ. ಪೀಸ್ ಆಫ್ ಸಕ್ಸಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಯಶಸ್ಸನ್ನು ಬಯಸದ ವ್ಯಕ್ತಿಗಳು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಇಲ್ಲಿ ಎಲ್ಲರಿಗೂ ಗೆಲುವು ಯಶಸ್ಸು ಬೇಕು. ಹಾಗಂತ ಇದು ಸುಲಭವಾಗಿ ದಕ್ಕುವುದಿಲ್ಲ. ಅದಕ್ಕಾಗಿ ಸಾಕಷ್ಟು ಶ್ರಮ ಪಡಬೇಕು. ವ್ಯಕ್ತಿಯಲ್ಲಿ ಈ 3 ಗುಣಗಳಿದ್ದರೆ ಯಶಸ್ಸು ತಾನಾಗಿಯೇ ಹಿಂಬಾಲಿಸುತ್ತದೆ. ಬದುಕಿನಲ್ಲಿ ನಾವು ಎಂದಿಗೂ ಸೋಲಬಾರದು. ಸದಾ ಗೆಲುವು ನನ್ನದಾಗಬೇಕು. ಗೆಲ್ಲುತ್ತಾ ಗೆಲ್ಲುತ್ತಾ ನಾನು ಯಶಸ್ಸಿನ ಶಿಖರವನ್ನು ಏರಬೇಕು ಎಂಬ ಆಸೆ ಎಲ್ಲರಲ್ಲೂ ಇರುವುದು ಸಹಜ. ಆದರೆ ಯಶಸ್ಸು ಖಂಡಿತ ಸುಲಭವಾಗಿ ಸಿಗುವುದಿಲ್ಲವೇ? ಯಶಸ್ವಿಗಾಗಿ ಸಾಕಷ್ಟು ಶ್ರಮವನ್ನು ಪಡಬೇಕು. ಜೊತೆಗೆ ಈ 3 ಅಂಶಗಳು ಇದ್ದರೆ ಯಶಸ್ಸು ನಮ್ಮನ್ನು ಹಿಂಬಾಲಿಸುವುದರಲ್ಲಿ ಅನುಮಾನವಿಲ್ಲ. ಹಾಗಾದರೆ ಯಶಸ್ಸಿನ ರಹಸ್ಯಗಳೇನು? ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನು ಪೀಸ್ ಆಫ್ ಸಕ್ಸಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಯಾರಲ್ಲಿ ದೃಢ ಸಂಕಲ್ಪ, ಅಕ್ಷಯವಾದ ಆತ್ಮವಿಶ್ವಾಸ, ಆಸೆಯ ಛಲ ಇರುವುದೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಮನುಷ್ಯನಲ್ಲಿ ಸಾಧಿಸುವ ಛಲ ಮೂಡಿದಾಗ ಗೆಲುವು ತಾನಾಗಿಯೇ ಒಲಿದು ಬರುತ್ತದೆ. ತಾನು ಬಯಸಿದ್ದನ್ನು ಸಾಧಿಸಿಯೇ ತೀರುತ್ತೇನೆ ಎಂಬ ವಿಶ್ವಾಸ ಹೊಂದುವುದು ಮುಖ್ಯವಾಗುತ್ತದೆ. ಯಶಸ್ಸನ್ನು ಸಾಧಿಸುವ ಹಂಬಲ ವ್ಯಕ್ತಿ ಮನಸ್ಸಿನಲ್ಲಿ ಬೇರೂರಬೇಕು. ಆಗ ನಮಗೆ ಬೇಕಾಗಿದ್ದನ್ನು ಪಡೆಯುವುದು ಸುಲಭವಾಗುತ್ತದೆ. ಹಲವರಿಗೆ ಬದುಕಿನಲ್ಲಿ ಗುರಿಯೇ ಇರುವುದಿಲ್ಲ. ಯಶಸ್ಸು ಎಂಬುದು ನಿಂತಿರುವುದು ನಿರ್ದಿಷ್ಟ ಗುರಿಯ ಮೇಲೆ. ಗುರಿಯೇ ಇಲ್ಲದೆ ಬದುಕಿನಲ್ಲಿ ಯಶಸ್ಸು ಗಳಿಸಬೇಕು ಎಂದರೆ ಅದು ಅಸಾಧ್ಯ. ಗುರಿ ಇದ್ದರೂ ಅದನ್ನು ಸಾಧಿಸಲು ಆಗದೆ ಕೆಲವರು ಖಿನ್ನತೆಗೆ ಒಳಗಾಗುತ್ತಾರೆ. ಅದಕ್ಕೆ ಕಾರಣ ಅವರಲ್ಲಿ ಸಾಧಿಸುವ ಹಂಬಲ ಇರುವುದಿಲ್ಲ. ಅಂಥವರು ಯಶಸ್ಸಿನ ನಿಲ್ದಾಣ ತಲುಪುವುದು ತುಂಬ ಕಷ್ಟ. ಕೆಲವರು ಬದುಕಿನಲ್ಲಿ ಗುರಿ ಇರಿಸಿಕೊಂಡು ಮುಂದೆ ಸಾಗಲು ಆರಂಭಿಸುತ್ತಾರೆ. ಆದರೆ ಮಧ್ಯದಲ್ಲಿ ಅಡೆತಡೆ ಎದುರಾದರೆ ಅಲ್ಲಿಗೆ ತಮ್ಮ ಗುರಿಯನ್ನು ಬಿಟ್ಟು ಬಿಡುತ್ತಾರೆ. ಕಷ್ಟಗಳಿಗೆ ಹೆದರುತ್ತಾರೆ. ಆದರೆ ಯಾವಾಗಲೂ ಒಂದು ವಿಚಾರ ತಿಳಿದಿರಬೇಕು: ಕಷ್ಟಗಳು ಎಂದಿಗೂ ನಮ್ಮ ಶತ್ರುಗಳು. ಅವು ನಮ್ಮ ಸಾಮರ್ಥ್ಯ ಹಾಗೂ ದೌರ್ಬಲ್ಯಗಳನ್ನು ಬಹಿರಂಗಪಡಿಸುವ ನಿಜವಾದ ಮಿತ್ರರು. ಪ್ರತಿ ಕಷ್ಟದಲ್ಲೂ ನಿಮ್ಮ ಶಕ್ತಿಯನ್ನು ಕಂಡುಕೊಳ್ಳಿ. ನಿಮ್ಮ ದೌರ್ಬಲ್ಯಗಳನ್ನು ಹೇಗೆ ಜಯಿಸಬೇಕು ಎಂಬುದನ್ನು ಸಹ ಕಲಿಯಿರಿ. ಎಲ್ಲವನ್ನು ಅತಿಯಾಗಿ ಯೋಚಿಸುವುದನ್ನು ನಿಲ್ಲಿಸಿ. ಯಶಸ್ಸನ್ನು ಸಾಧಿಸಲು ಬಯಸುವವರು ಅತಿಯಾದ ಆಲೋಚನೆಗಳಿಂದ ದೂರವಿರಬೇಕು. ಇನ್ನು ಮೊದಲನೆಯದು, ಯಶಸ್ವಿಗೆ ತಾಳ್ಮೆ ಬೇಕು. ಮಾಡಿದ ಪ್ರತಿಯೊಂದು ಕೆಲಸವೂ ಉತ್ತಮ ಫಲಿತಾಂಶವನ್ನು ನೀಡುವುದಿಲ್ಲ. ಕೆಲವು ಪ್ರಯತ್ನಗಳು ವಿಫಲವೂ ಆಗಬಹುದು. ಯಶಸ್ಸು ಇಂದಲ್ಲ ನಾಳೆ ಸಿಕ್ಕೇ ಸಿಗುತ್ತದೆ. ಅದಕ್ಕಾಗಿ ತಾಳ್ಮೆಯಿಂದ ಇರುವುದು ಮುಖ್ಯವಾಗುತ್ತದೆ. ತಾಳ್ಮೆಯ ಪ್ರತಿಫಲ ಎಷ್ಟು ಸಿಹಿಯೋ ತಾಳ್ಮೆಯ ಆರಂಭ ಅಷ್ಟೇ ಕಹಿಯಾಗಿರಬಹುದು. ಪ್ರತಿಫಲದ ಸಿಹಿಯ ಮಾಧುರ್ಯ ಸವಿಯಲು ತಾಳ್ಮೆಯಿಂದ ದುಡಿಯಬೇಕು. ಪರಿಸ್ಥಿತಿ ಎಂಥದೇ ಬರಲಿ, ನಿಮ್ಮ ಮಾತುಗಳು ಹಾಗೂ ಸ್ವಭಾವ ನಿಯಂತ್ರಣದಲ್ಲಿರಲಿ. ಸಂದರ್ಭಗಳು ಮನುಷ್ಯನ ನಿಯಂತ್ರಣವನ್ನು ಮೀರಿತ್ತು. ಆದರೆ ಮನುಷ್ಯನ ನಡವಳಿಕೆಯು ಖಂಡಿತವಾಗಿಯೂ ಅವನ ನಿಯಂತ್ರಣದಲ್ಲಿದೆ. ಆದ್ದರಿಂದ ನಿಮ್ಮ ನಡವಳಿಕೆಗೆ ನೀವು ಅಂತಿಮವಾಗಿ ಜವಾಬ್ದಾರರಾಗುತ್ತೀರಿ. ಎರಡನೆಯದು, ಗೆಲ್ಲಲು ಕಲಿಯಿರಿ. ಯಶಸ್ಸಿನ ಪಯಣ ಆರಂಭಿಸಿದ ನಿಮಗೆ ಮೊದಲು ಹಿನ್ನಡೆಯಾಯಿತು ಎಂದಾಗ ಹೆದರಿ ಓಡಬೇಡಿ. ನಿಮಗೆ ಎದುರಾದ ಸೋಲು ಕೆಲಸವನ್ನು ಹೆಚ್ಚು ಶ್ರದ್ಧೆಯಿಂದ ಮತ್ತು ಸತತವಾಗಿ ಮಾಡಲು ಪ್ರೇರೇಪಿಸುತ್ತದೆ. ಸೋತರೆ ಗೆಲ್ಲುವುದನ್ನು ಕಲಿಯಿರಿ. ನೀವು ಮೋಸ ಹೋದರೆ ಜಾಗರೂಕರಾಗಿರಿ. ಸೋಲನ್ನು ನಿಭಾಯಿಸಲು ತಿಳಿದಿರುವ ವ್ಯಕ್ತಿಯು ಗೆಲ್ಲಲು ತಿಳಿದಿರುವ ವ್ಯಕ್ತಿಗಿಂತ ಹೆಚ್ಚಿನ ಯಶಸ್ಸು ಸಾಧಿಸುತ್ತಾನೆ. ನಿಮಗಾಗಿ ಸಮಯ ಮೀಸಲಿಡಿ. ಪ್ರತಿದಿನ ನಿಮಗಾಗಿ ಸಮಯವನ್ನು ಮೀಸಲಿಡಿ. ದಿನಕ್ಕೆ ಒಮ್ಮೆಯಾದರೂ ನಿಮ್ಮೊಂದಿಗೆ ಮಾತನಾಡಿ. ನಿಮಗೆ ಬೇಕಾದದ್ದನ್ನು
ನೆನಪಿಡಿ, ನಿಮ್ಮ ಆರೋಗ್ಯವನ್ನು ಮೌಲ್ಯಮಾಪನ ಮಾಡಿ. ನೀವು ಏನನ್ನು ಯೋಚಿಸುತ್ತೀರೋ ಅದೇ ನೀವು ಆಗುತ್ತೀರಿ. ನೀವು ಬಲಶಾಲಿ ಎಂದು ಭಾವಿಸಿದರೆ ನೀವು ಬಲಶಾಲಿಯಾಗುತ್ತೀರಿ. ನಾನು ದುರ್ಬಲ ಎಂದು ಅಂದುಕೊಂಡರೆ ನೀವು ನಿಜವಾಗಲೂ ದುರ್ಬಲರಾಗುತ್ತೀರಿ. ನೀವು ದುರ್ಬಲರ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆಯುತ್ತೀರಿ. ಯಾರು ಬಲಶಾಲಿ ಮತ್ತು ಯಾರು ದುರ್ಬಲರು ಎಂಬುದನ್ನು ನೀವು ನಿರ್ಧರಿಸುತ್ತೀರಿ. ಜಗಳವಾಡಬೇಕೆಂದರೆ ತಾಳೆಗರಿಯು ಆಯುಧವಾಗುತ್ತದೆ. ಅದೇ ಬೇಡವಂತಾದರೆ ಕೊಡಲಿಯು ಮಾರ್ಪಾಡಾಗುತ್ತದೆ. ಅದರಿಂದ ನೀವು ನಿಮ್ಮ ಇಚ್ಛಾಶಕ್ತಿಯನ್ನು ಬಲವಾಗಿ ಬದಲಾಯಿಸಿಕೊಳ್ಳಬೇಕು. ಆಗ ಮಾತ್ರ ನೀವು ಅಂದುಕೊಂಡದ್ದನ್ನು ಜೀವನದಲ್ಲಿ ಸಾಧಿಸಬಹುದು. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಇದೇ ಥರ ಮೋಟಿವೇಶನಲ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಶುಭವಾಗಲಿ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.